ಕೋಲಾರ ತಾಲೂಕು ಕುರುಬರಹಳ್ಳಿ ಗ್ರಾಮದಲ್ಲಿ ಶ್ರೀ ಭಗವತಿ ಭದ್ರಕಾಳಿ ನಾಗಮ್ಮ ದೇವಿ ಶಕ್ತಿಪೀಠ ದೇವಾಲಯದಲ್ಲಿ ಹುಣ್ಣಿಮೆಯ ವಿಶೇಷ ಹೋಮ ಪೂಜೆ ದೇವಾಲಯದಲ್ಲಿ ಶ್ರೀ ನರೇಂದ್ರ ಶಂಕರ್ ಗುರೂಜಿ ನೇತೃತ್ವದಲ್ಲಿ ಹಲವಾರು ಭಕ್ತ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಭಕ್ತಸಾಗರದ ನಡುವೆ ನೆರವೇರಿತು. ಗುರೂಜಿಗಳು ಮಾತನಾಡಿ, 20 ವರ್ಷಗಳ ಹಿಂದೆ ನಾನು ಮಲಗಿದ್ದ ಸಮಯದಲ್ಲಿ ತಾಯಿ ಭದ್ರಕಾಳಿ ಅಮ್ಮನವರು ನನ್ನ ಕನಸಿನಲ್ಲಿ ಬಂದು ಭಕ್ತರ ಕಷ್ಟಕಾರ್ಪಣ್ಯಕ್ಕೆ ನಿಮ್ಮ ಊರಿನಲ್ಲಿ ದೇವಾಲಯ ಕಟ್ಟಿ ನನ್ನನ್ನು ಸ್ಥಾಪಿಸಿ ಭಕ್ತರಿಗೆ ಅವರ ಕಷ್ಟಗಳನ್ನು ಬಗೆಹರಿಸಬೇಕಾಗಿದ್ದು ನಿನ್ನ ಕರ್ತವ್ಯ ಎಂದು ಆಶೀರ್ವಚನ ನೀಡಿದ ಭದ್ರಕಾಳಮ್ಮ ನಂತರ ದಿನಗಳಲ್ಲಿ ನಾಗಮ್ಮ ಮಾತೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಸ್ಥಳದಲ್ಲಿ ಅದ್ಭುತವಾದ ವಿಶೇಷ ದೈವ ಅನುಗ್ರಹ ಇದೆ. ಇಲ್ಲಿ ಕವಡೆ ಶಾಸ್ತ್ರದ ಮುಖಾಂತರ ಬರೋ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ಬಗೆಹರಿದಿರುವ ಉದಾಹರಣೆಗಳು ಸಾಕಷ್ಟಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಸುಳ್ಳು ಜ್ಯೋತಿಷ್ಯ ಹೇಳುವುದು, ಮೋಸ ಮಾಡುವುದು ಇರೋದಿಲ್ಲ. ಇಲ್ಲಿ ತಾಯಿಯ ಪ್ರೇರಣೆ ಮೇರೆಗೆ ನಡೆದಿರುವ ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗದೆಂದು ಶ್ರೀ ನರೇಂದ್ರ ಶಂಕರ್ ಗುರೂಜಿ ಹೇಳಿದರು. ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುತ್ರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ಅಕ್ಷತಾನಂತರೇ ಹರಿದ್ರಾಚ ಸಮಸ್ತ ಸನ್ಮಂಗಳಾನಿ ಭವಂತು. ಆವಾಹಿತ ನಾಗಲಮ್ಮ ದೇವತಾಭ್ಯೋ ನಮಃ. ಸ್ಥಾಪಯಾಮಿ ಪೂಜಯಾಮಿ ಅಪಮುಖಿಯಾಮಿ. ಬೇಡ ಕಿಂಚೆ ೇತಂ ತಂಬುದ ಪ್ರಣಮಾಮ್ಯಹಂ. ಆದಿತ್ಯಾದಿ ನವಗ್ರಹ ಮಂಡಲ ಮಧ್ಯಸ್ಥೆ ನೈಋತ್ಯ ಭಾಗೆ ಓಂ ಬುಧಗ್ರಹ ದೇವತಾ ಬುಧಗ್ರಹಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ನೀರಿದೆ ನೋಡಿ, ನೀರಲ್ಲ पूजयामि अभिमुखीं करोमि. सुताय धीमहि तन्नो दन्ति प्रचोदयात्. स्वाहा. ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. स्वाहा. ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. स्वाहा. ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. स्वाहा. ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. स्वाहा. ओम एकदन्ताय विद्महे राजाय विद्महे सहस्रध्वलाय धीमहि तन्नो सुदर्शन प्रचोदयात्. स्वाहा. ओम चक्रराजाय ओम आंजनेयाय विद्महे वायुपुत्राय धीमहि तन्नो हनुमत् प्रचोदयात्. स्वाहा. ओम आंजनेयाय विद्महे वायुपुत्राय धीमहि तन्नो हनुमत् प्रचोदयात्. स्वाहा. ओम आंजनेयाय विद्महे वायुपुत्राय धीमहि तन्नो हनुमत् प्रचोदयात्. स्वाहा. ओम सर्वेश्वराय नमः. ओम ನೀವಿದ್ದ ಕಡೆನೇ 3 ಪ್ರದಕ್ಷಿಣೆ ತಲಸುತ್ತು ತಿರುಗಿಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಭಗವತಿ ಭದ್ರಕಾಳಿ ದೇವಿ ಶ್ರೀ ನಾಗಮ್ಮ ದೇವಿ ಮಹಾಶಕ್ತಿ ಪೀಠ, ಕುರುಬರಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿನ ವಿಶೇಷತೆ ಏನಂತಂದರೆ, ಸುಮಾರು ಒಂದು 20 ವರ್ಷಗಳ ಹಿಂದೆನೇ ನನಗೆ ತಾಯಿ ಕನಸಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ಒಂದು ದೇವಾಲಯ ಮಾಡಿ ಜೀರ್ಣೋದ್ಧಾರ ಮಾಡಬೇಕಂತೇಳಿ ತಿಳಿಸಿದತಕ್ಕಂಥ ನನಗೆ ಒಂದು ಭಗವತಿ ನಾಗಮ್ಮ ದೇವಿ. 20 ವರ್ಷಗಳ ಕಾಲ ನಾನು ಇದೇ ರೀತಿಯ ನಾನಾ ರೀತಿ ಕಷ್ಟಗಳನ್ನು ಪಡ್ಕೊಂಡು ಈಗ ಕೊನೆಯದಾಗಿ ನನಗೆ ಈ ಒಂದು ಸೇವೆ ಮಾಡೋದಕ್ಕೆ ನನಗೆ ಈ ಒಂದು ಕ್ಷೇತ್ರದಲ್ಲಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಭದ್ರಕಾಳಿ ದೇವಿ ಶ್ರೀ ನಾಗಮ್ಮ ದೇವಿಗೆ ನಾನು ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಇದ್ದೀನಿ. ಮೊದಲಿಗೆ ನಾನಾ ರೀತಿಯಲ್ಲಿ ನನಗೆ ತೊಂದರೆ ಆಗ್ತಾಯಿತ್ತು. ಯಾವುದೇ ಸ್ವಾಮೀಜಿ, ಒಂದು ಜ್ಯೋತಿಷ ಆಗಿರಲಿ, ಯಾವುದೇ ದೇವಾಲಯಕ್ಕೆ ಬರೋದು ನನಗೆ ಯಾವುದೇ ರೀತಿಯಾದಂಥ ಯಾರೂ ಸರಿಯಾದಂಥ ರೀತಿಯಲ್ಲಿ ನನಗೆ ಮಾಹಿತಿ ಕೊಡ್ತಾ ಇರಲಿಲ್ಲ. ಕೊನೆಯದಾಗಿ 2022ರಲ್ಲಿ ನಾಗಮ್ಮ ದೇವಿ ಮೈ ಮೇಲೆ ಆಹ್ವಾನ ಆಗಿ ನೀನು ಬಾ ಅಂತ ಅಂದ್ಬಿಟ್ಟು ನನ್ನ ಹುಟ್ಟಿದ ಊರಲ್ಲಿ ಮನೆಯಲ್ಲಿ ಕುರುಬರಹಳ್ಳಿ ಗ್ರಾಮದಲ್ಲಿ ಸಮಯ 11 ಗಂಟೆ ರಾತ್ರಿ, ಆ ಸಮಯದಲ್ಲಿ ನೀನು ಬಾ ಅಂತ ಕರೆದಿರ್ತಕ್ಕಂಥ ತಾಯಿ ನಾಗದೇವತೆಯಾಗಿ ಆಹ್ವಾನ ಆಗಿ ಭದ್ರಕಾಳಿ ಅಮ್ಮನ ಕರೆದಿರ್ತಕ್ಕಂಥ ವಿಚಾರ ಇದು ಸತ್ಯದ ಮಾತು. ಯಾವುದೇ ಒಂದು ಗ್ರಂಥದಲ್ಲಾಗಲಿ ಯಾವುದೇ ಒಂದು ಪುರಾಣದಾಗಲಿ ಈ ವಿಚಾರ ಇಲ್ಲ. ಯಾರು ಏನಾದರೂ ತಿಳ್ಕೊಬೋದು. ನನ್ನ ನಂಬಿಕೆನೇ ನನಗೆ ದೊಡ್ಡದು, ನನ್ನ ತಾಯಿನೇ ನನಗೆ ದೊಡ್ಡದು. ಇದು ಸತ್ಯನೇ ಹೇಳ್ತಾರೆ. ಅದು ಯಾವುದೇ ಒಂದು ಬುಟ್ಟಾಟಿಕೆ ಮಾಡಿಕೊಂಡು ಒಂದು ದೇವಾಲಯ ಮಾಡಿಕೊಂಡು ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ. ಸಮಾಜ ಕಲ್ಯಾಣಕ್ಕಾಗಿ ಬರ್ತಕ್ಕಂಥ ಭಕ್ತರ ಒಂದು ಸೇವೆಗಾಗಿ
ತಾಯಿ ಕೊಟ್ಟಿರ್ತಕ್ಕಂಥ ಒಂದು ದಾರಿ ನನಗೆ ಒಂದು ಮಾರ್ಗದರ್ಶನ. ಆ ಮಾರ್ಗದರ್ಶನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಸುಮಾರು 38 ವರ್ಷಗಳ ಕಾಲ ನಾನು ಈ ಒಂದು ತಾಯಿ ವಿಚಾರದಲ್ಲಿ ನಾನು ಎದ್ದು ಬಿದ್ದಿರ್ತಕ್ಕಂಥ ಒಂದು ವಿಚಾರ. ಆ ತಾಯಿ ನೀನು ಬಾ ಅಂತ ಅಂದ್ಬಿಟ್ಟು ಕರೆದಿರ್ತಕ್ಕಂಥದಕ್ಕೆ ಏನಿದೆ ಆಧಾರ ಅನ್ಸು, ಆಧಾರ ಏನಿದ್ದಂತೂ ಸಹ ಕೆಲವರು ಕೇಳೋರಿದ್ದಾರೆ. ಯಾಕಂದ್ರೆ ಯೂಟ್ಯೂಬಲ್ಲಿ ಹೋದ್ಮೇಲೆ 4 ಕಾಳಲ್ಲಿ ಬಂದ್ಮೇಲೆ ಕೇಳ್ತಾರೆ, ಎಲ್ಲ ಸ್ವಾಮೀಜಿಗಳು ಅದೇ ಥರ ಸುಳ್ಳು ಹೇಳ್ತಾರೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳೋದಕ್ಕೆ ನಾನು ರೆಡಿ ಇಲ್ಲ. ನನ್ನ ತಾಯಿಲಿರೋದು ಸತ್ಯನೇ. ಆ ಸತ್ಯ ಇವತ್ತು ಹೊರಗಡೆ ಬಂದಿದೆ. ನನ್ನ ದುಃಖ ನನ್ನ ತಾಯಿಗೆ ಗೊತ್ತು. ಅದಕ್ಕೆ ಪ್ರೂಫ್ ಸಮೇತ ನಾನು ಇವತ್ತು ಇಷ್ಟಾಳು ಮುಂದೆ ನಾನು ಇಟ್ಟಿದ್ದೀನಿ. ಅದು ನೋಡ್ರಿ, ಈ ಕಡೆ ಇರ್ತಕ್ಕಂಥದ್ದು ಬರವಣಿಗೆ. ತಾಯಿ ನಾಗದೇವಿ ಆಹ್ವಾನ ಆಗಿ ನೀನು ಬಾ ಅಂತ ಕರೆದಿರ್ತಕ್ಕಂಥ ಗೋಡೆಯ ಮೇಲೆ ಬರವಣಿಗೆ ಬರೆದು ನಾನು ಭದ್ರಕಾಳಿ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ. ಇದು ಸತ್ಯ. ಇದು ನನ್ನ ಕುಟುಂಬರಿಗೆ ಎಲ್ರಿಗೂ ಗೊತ್ತು. ಆದ್ರೆ ನನ್ನ ಕುಟುಂಬಸ್ಥರು ಕೂಡ ನನ್ನನ್ನು ನಂಬಿಲ್ಲ. ಏನು ಯಾವಾಗಲೂ ಒಂದೇ ಆಗೋಯ್ತು 38 ವರ್ಷದಿಂದ ಅಂತ ಅವ್ರಿಗೂ ಸ್ವಲ್ಪ ನನ್ನ ಮೇಲೆ ಬೇಜಾರಾಗಿತ್ತು. ಆದರೆ ಕೊನೆಯದಾಗಿ ತಾಯಿ ಈಗ ಅರ್ಥ ಮಾಡಿಕೊಟ್ಟಿದ್ದಾಳೆ. ಮುಂದೇನು ಇನ್ನೂ ಅರ್ಥ ಮಾಡೋದಿದ್ದ ಅರ್ಥ ಮಾಡಿಸ್ತಾಳೆ. ಯಾರೂ ಬಿಡೋದಿಲ್ಲ ಅಷ್ಟು ಬೇಗ. ಇದು ಸತ್ಯ. ಇದು 2022 ಹಬ್ಬದ ದಿವಸ, ದಸರಾ ಹಬ್ಬದ ದಿವಸ, 2ನೇ ಪೂಜೆ ದಿವಸ ತಾಯಿ ಬರವಣಿಗೆ ಬರೆದು ಆದಮೇಲೆ ನಾನು ಭದ್ರಕಾಳಿ ದೇವಿ ಅಂತ, ಏನಮ್ಮ ಇಷ್ಟು ದಿವಸ ನಾಗಮ್ಮ ದೇವಿ ಅಂದ್ಕೊಂಡು ಈಗ ಭದ್ರಕಾಳಿ ದೇವಿ ಅಂತ ನೀನು ಆಟ ಆಡ್ತಾ ಇದ್ದಲ್ಲ ಅಂತ ನಾನು ಕಟ್ಕೊಂಡಿರ್ತಕ್ಕಂಥ ನನ್ನ ಹೆಂಡತಿನ ನನ್ನ ಮೇಲೆ ಕ್ವಶನ್ ಹಾಕಿದ್ರು. ನನ್ನ ಮಗ ಆದಂತ ನನ್ನ ಮಗನು ಕೂಡ ಕ್ವಶನ್ ಹಾಕಿದ್ನು, ಎಲ್ಲಿದ್ದಾನೆ ದೇವರು ಅನ್ನೋ ಥರ ಅಂತ. ಲಾಸ್ಟ್ಗೆ ನನ್ನ ಮಗನಿಗೂ ಅರ್ಥ ಆಯಿತು ದೇವ್ರು ಇದ್ದಾನೆ ಅನ್ನೋದು. ಈಗ ನನಗಿಂತ ಹೆಚ್ಚಿಗೆ ನನ್ನ ಮಗ ದೇವ್ರು ನಂಬ್ಕೊಂಡಿರ್ತಕ್ಕಂಥವನು. ಆ ಕ್ವಶನ್ ನಾನು ಹೆಂಡತಿ ಕ್ವಶನ್ ಹಾಕಿದಾಗ ಆತ ಹೇಳಿದ್ದು ನನ್ನ ಭದ್ರಕಾಳಿನೇ, ನಾಗಮ್ಮ ದೇವಿಯಾಗಿ ಭದ್ರಕಾಳಿ ದೇವಿ ನಾವು ಬರ್ತಿರ್ತಕ್ಕಂಥದ್ದಿದೆ. ಅಂದರೆ ಭದ್ರಕಾಳಿ ದೇವಿಯಾಗಿ, ತಾಯಿಯಾಗಿ, ಮಗಳಾಗಿ, ನಾಗಮ್ಮ ದೇವಿಯಾಗಿ ನಾವಿಬ್ರು ಜೊತೆಯಲ್ಲೇ ಇರ್ತೀವಿ ಅನ್ನೋದು ನನಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆ. ಆ ಸೂಚನೆ ಪ್ರಕಾರನೇ ಈಗ ಈ ಒಂದು ದೇವಾಲಯದಲ್ಲಿ ಭದ್ರಕಾಳಿ ದೇವಿ, ನಾಗಮ್ಮ ದೇವಿಯನ್ನ ಆರಾಧನೆ ಮಾಡಿಕೊಂಡು ಒಂದು ಸಮಾಜ ಸೇವೆ ಮಾಡಿಕೊಂಡು ಬರ್ತಕ್ಕಂಥ ಭಕ್ತ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ನನಗೆ ಆ ತಾಯಿ ಶಕ್ತಿ ಕೊಟ್ಟಿದ್ದಾಳೆ. ಆ ತಾಯಿ ಏನು ನುಡಿತಾಳೋ, ಏನು ಹೇಳಕ್ಕೆ ಹೇಳ್ತಾಳೋ ಅದನ್ನು ನಾನು ಹೇಳ್ಕೊಂಡು ಹೋಗೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ನಾನು ಈ ಒಂದು ಸಂದರ್ಭದ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ಒಂದು ಕವಡೆ ಶಾಸ್ತ್ರ, 6 ಕವಡೆ ಶಾಸ್ತ್ರದ್ದು, 12 ಕವಡೆ ಶಾಸ್ತ್ರದ್ದು, 21 ಕವಡೆ ಶಾಸ್ತ್ರದ್ದು, ಮತ್ತೆ ತೆಂಗಿನಕಾಯಿ ಶಾಸ್ತ್ರ, ಪೆಂಡುಲಂ ಶಾಸ್ತ್ರ. ಈ ಒಂದೆಲ್ಲ ಶಾಸ್ತ್ರಗಳಿಂದನೂ ಬಂದಿರತಕ್ಕಂಥ ಭಕ್ತರ ಸಮಸ್ಯೆ ಏನಿದೆ, ಅವರ ಕಷ್ಟ ಏನಿದೆ, ಅವರ ದುಃಖ ಏನಿದೆ ಅನ್ನೋದನ್ನ ನಾನು ಅಮ್ಮನ ಮುಂದೆ ಕೂತ್ಕೊಂಡಾಗ ನನಗೆ ತಾಯಿ ಆ ಒಂದು ಸೂಚನೆ ಕೊಡ್ತಾಳೆ. ಆ ತಾಯಿ ನನಗೆ ಏನು ಕೊಡ್ತಾಳೋ ಅದನ್ನ ನಾನು ಹೇಳೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅದನ್ನ ಯಾರು ನಂಬ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಮತ್ತೆ ಇನ್ನೊಂದು ವಿಶೇಷ ಆಗಿದೆ ಅಂತಂದ್ರೆ, ಅದಕ್ಕಾಗಿ ತಾಯಿ ಭದ್ರಕಾಳಿ ದೇವನ ಉತ್ಸವ ಮೂರ್ತಿಯಾಗಿ ಮಾಡಿಸ್ಕೊಂಬಂದ್ವಿ. ಗುರುಗಳ ಮುಖಾಂತರ ಬಂದಿದೆ. ಈಗ ತಾಯಿ ಬಂದಿದ್ದಾರೆ ಈ ಜಾಗದಲ್ಲಿ. ತಾಯಿ ಬರೋ ತನಕ ನನಗೆ ಈ ಜಾಗದಲ್ಲಿ ಅನುಮತಿ ಕೊಟ್ಟಿಲ್ಲ. ಯಾಕಂದ್ರೆ ನಾಗಮ್ಮಗೆ ಬೇಕಾಗಿರೋದು ಅವ್ರ ತಾಯಿ ಬರಬೇಕು ಅಂತ. ನನ್ನ ತಾಯಿ ನೀನು ಬಾ ಅಂತ ಕರೆದಿರೋದು ತಾಯಿನ. ಅದಕ್ಕೆ ಆ ತಾಯಿ ಬಂದ್ಮೇಲೆ ಈ ಜಾಗಕ್ಕೆ ಬಂದಿರೋದು. ಇಬ್ರು ಒಟ್ಟಿಗೆ ಭದ್ರಕಾಳಿ ನಾಗಮ್ಮ ದೇವಿ ಇರ್ತಕ್ಕಂಥ ಒಂದು ಸ್ಥಳ ಇದು. ಮತ್ತೆ ವಿಶೇಷ ಏನಂತಂದ್ರೆ, ಈ ಉತ್ಸವ ಮೂರ್ತಿಯಲ್ಲಿ ತಾಯಿ ಮುಖಾಂತರ ಏನಂತಂದ್ರೆ, ಈಗ ಅಮ್ಮನ ಮೆರವಣಿಗೆ ಎತ್ಕೊಂಡಾಗ ಯಾರಾದ್ರೂ ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ, ಏನಾದ್ರೂ ಪ್ರಶ್ನೆ ಇರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಒಂದು ಜಮೀನು ವಿಚಾರದಾಗಿರ್ಬೋದು, ಅವ್ರ ಕಷ್ಟದಾಗಿರ್ಬೋದು, ಏನಮ್ಮ ಈ ಕಷ್ಟಕ್ಕೆ ಬಂದಿದ್ದಾರೆ ಅವ್ರು ಕೇಳ್ತಾರೆ ಸರಿನಾ ತಪ್ಪ, ಆಗುತ್ತೆ ಅಂತಂದ್ರೆ ಬಲಗಡೆ ಕೊಡು, ಆಗಿಲ್ಲ ಅಂತಂದ್ರೆ ಎಡಗಡೆ ಕೊಡು ಅಂತೆ. ಮಾಟ ಮಂತ್ರನ ಮಾಡಿದ್ರೆ ಅದೇ ಕ್ಷಣದಲ್ಲೇ ಅದೇ ಜಾಗದಲ್ಲೇ ಮಾಟ ಮಂತ್ರನ ನಿವಾರಣೆ ಮಾಡಿಕೊಡುವಂತ ಏಕೈಕ ದೇವಿ ಅಂತಂದ್ರೆ ಭದ್ರಕಾಳಿ ದೇವಿ, ಶ್ರೀ ನಾಗಮ್ಮ ದೇವಿ. ಆ ಒಂದು ಸತ್ಯನ ಇವತ್ತು ನಿಮ್ಮ ಕಣ್ಣು ಮುಂದೆನೆ ಇದೇ ಜಾಗದಲ್ಲೇ ಇವತ್ತು ಆ ತಾಯಿ ನನಗೆ ತೋರಿಸ್ಕೊಡ್ತಾಳೆ. ನಿಮ್ಮ ಮುಂದೆನೆ ತೋರಿಸ್ಕೊಡ್ತೀನಿ ಇದನ್ನ. ಅದಕ್ಕೆ ಇದನ್ನ ಹೇಳೋದಕ್ಕೆ ನಾನು ಇವತ್ತು ಯಾವುದೇ ಒಂದು ಬೂಟಾಟಿಕೆ ಮಾಡ್ತಾ ಇಲ್ಲ. ನಾನು ಬೂಟಾಟಿಕೆ ಅವಶ್ಯಕತೆ ಇಲ್ಲ. ನನ್ನ ತಾಯಿನೇ ಸತ್ಯ. ಇಲ್ಲಿರ್ತಕ್ಕಂಥ ತಾಯಿನೇ ಇಬ್ರು ತಾಯಿ ಮಗಳ ಇರ್ತಕ್ಕಂಥ ಸತ್ಯ ಅಂತ ಹೇಳುತ್ತಾ ಈಗ ಇಷ್ಟು ಜನ ಮುಂದೆ ನಾನು ಇವತ್ತು ಹೇಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇದಕ್ಕೂ ಕೆಲವರು ಈಗೆಲ್ಲ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಇಲ್ಲಿ ತನಕ ತಾಯಿ ಕಡೆಯಿಂದ ಆಶೀರ್ವಾದ ಪಡ್ಕೊಂಡು ಅವರ ಸಮಸ್ಯೆಗಳು ಕೂಡ ನಿವಾರಣೆ ಆಗಿದೆ. ಉದಾಹರಣೆಗೆ ನೋಡಿ, ಇವಳು ನಮ್ಮ ತಂದೆ ಸಮ ಇರ್ತಕ್ಕಂಥವ್ರು ಶ್ರೀನಿವಾಸ ಶಾರಿ ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೆ 10 ಮಾತ್ರ ತಿಂತಾ ಇದ್ರಿ ಇವರು. ಬೇಕಾದ್ರೆ ಕೇಳ್ರು, ಇಲ್ಲೇ ಇದ್ದಾರೆ ಅವರು. ಇವತ್ತೊಂದು ಮಾತ್ರನೇ ತಿನ್ನೋದಿಲ್ಲ ಅವರು, ಇಲ್ಲೇ ಇದ್ದಾರೆ ಅವರು.
ಮತ್ತು ಇವರು ನನ್ನ ಸ್ನೇಹಿತರು ಮುನಿರಾಜು ಅಂತ ಅಂದ್ಬಿಟ್ಟು, ಇವರು ನನಗೆ ತಾಯಿಗೆ ತುಂಬ ನನಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಇವರು. ಇವ್ರಿಗೂ ಒಂದು ನಾಗದೇವಿ ವಿಚಾರದಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ. ಆ ನಾಗದೇವಿ ವಿಚಾರ ಈ ಥರ ಇದೆ, ನಿನ್ನೆಲ್ಲ ತಾಯಿ ಇದ್ದಾಳೆ, ನಿನ್ನ ಮನೆ ಕಡೆ ಈ ಥರ ತೊಂದರೆ ಆಗಿದೆ ನಿಮ್ಮ ಅಪ್ಪ ಕಡೆಯಿಂದ, ಅದು ಸರಿ ಮಾಡ್ಕೊಂಡು ಹೋದ್ರೆ ಒಂದು ಪೂಜೆ ಮಾಡಿ, ಒಂದು ಮರಕ್ಕೆ ಒಂದು ಪೂಜೆ ಮಾಡಿದ್ರೆ ನಿನ್ನ ಸಮಸ್ಯೆ ನಿವಾರಣೆ ಆಗಿತ್ತು ಅಂತ ತಿಳಿಸಿದ ಮೇಲೆ ಆ ಪೂಜೆ ಮಾಡಿದ್ಮೇಲೆ ಇವತ್ತು ನೋಡಿ ಅವ್ರಿಗೂ ಇನ್ನೂ ಸ್ವಲ್ಪ ಅನುಕೂಲ ಆಗಿದೆ. ಇವು ಸುಮಾರು ಏನಿಲ್ಲ ಅಂದ್ರೆ ಒಂದು 20-30 ಎಕರೆ ವ್ಯವಸಾಯ ಮಾಡ್ತಕ್ಕಂಥ ಒಬ್ಬ ರೈತರು. ಆ ರೈತರಾಗಿ ಇವತ್ತು ಅವರು ಸಹ ತಾಯಿಗೆ, ನನ್ನ ತಾಯಿ ಸೇವೆ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಪ್ರತಿಯೊಂದು ಕಾರ್ಯಕ್ಕೂ ನಾನು ನಿಂತ್ಕೊಳ್ತಾರೆ. ಅವರು ಕೆಲವು ವಿಚಾರಗಳನ್ನ ನಾನು ಈ ಅಮ್ಮನ್ನ ಕೇಳದಿದ್ದ ಅವ್ರೇನು ಮಾಡಕ್ ಹೋಗೋದೇ ಇಲ್ಲ. ಒಂದು ಸರಿ ಹೋಗ್ಬೋದು, ಒಂದು ತಪ್ಪಾಗ್ಬೋದು. ಅವ್ರ ಬಾಯಲ್ಲಿ ಬರೋದು ಅಮ್ಮನ ಕೇಳಬೇಕು ಅಂತ, ಅಮ್ಮನ ಕೇಳ್ಬಿಟ್ಟೆ ಮುಂದೆ ಹೋಗ್ಬೇಕು ಅನ್ನೋದು ಅವರು. ಅದೇ ರೀತಿನೇ ಅವರು ಅದೇ ರೀತಿನೇ ಈ ಒಂದು ತಾಯಿನ ನಂಬ್ಕೊಂಡಿರ್ತಕ್ಕಂಥದ್ದು. ಇನ್ನೂ ಬಂದಿದ್ದಾರೆ ನೋಡಿ, ಇಲ್ಲಿದ್ದಾರೆ ಇವ್ರ ತಾಯಿ, ಎಲ್ಲ ನಿಮ್ಮ ತಾಯಿ ನೋಡ. ಆ ತಾಯಿಗೆ ಸುಮಾರು ವರ್ಷಗಳಿಂದ ಎಲ್ಲೋದ್ರೂ ಯಾವುದೇ ಕಾಯಿಲೆ ವಾಸಿ ಆಗ್ತಾ ಇರಲಿಲ್ಲ. ಏನೋ ಗಾಳಿ ಇದೆ, ದೆವ್ವ ಇದೆ ಅಂತ ಅಂದ್ಬಿಟ್ಟು ನಾನಾ ಥರ. ಇವತ್ತು ಆ ತಾಯಿಗೆ ಕ್ಲಿಯರ್ ಆಗಿದೆ, ಆ ಪೂಜೆಗೆ ಬಂದಿದ್ದಾರೆ. ಇನ್ನೂ ಏನಿದ್ರೆ ಕೂಡ ಆ ತಾಯಿ ಕ್ಲಿಯರ್ ಮಾಡ್ಕೊಡ್ತಾಳೆ ಬಾಮ ಅಂತ ಕರ್ಸ್ಕೊಂಡ್ಬಂದಳು. ಆ ತಾಯಿನ ಇವತ್ತು ಬಂದಿದ್ದಾರೆ ಅವರು ಅಲ್ಲಿ ಹತ್ರ ಚಿಂತಾಮಣಿಯಿಂದ ಬಂದಿರತಕ್ಕಂಥವ್ರು. ಇನ್ನೂ ಈ ಥರ ಉದಾಹರಣೆ ತುಂಬ ಇದೆ. ಮದುವೆ ಆಗಿ ಆಗ್ತಿರ್ತಕ್ಕಂಥ ಮದುವೆಗಳಾಗಿದೆ, ಮಕ್ಕಳಾಗ್ತಂದ್ರೂ ಮಕ್ಕಳಾಗಿದೆ, ಅವರು ಬಂದಿಲ್ಲ, ಕಾಲಾವಕಾಶ ಎಲ್ಲ ಬಂದಿಲ್ಲ. ಇನ್ನೊಂದು ವಿಶೇಷ ಏನಂತಂದ್ರೆ, ಯಾವುದೇ ಸರ್ಪದೋಷ ಆಗಿರ್ಲಿ, ಯಾರೇ ಒಂದು ಸರ್ಪನ ಹೊಡೆದಿರ್ಲಿ, ಒಂದು ಹುತ್ತಾನ ಹೊಡೆದಿರ್ಲಿ, ಆ ತಾಯಿ ನನಗೆ ಯಾವುದೇ ಜಾತಕ ಬೇಕಾಗಿಲ್ಲ, ಯಾವುದೇ ಒಂದು ಕಂಪ್ಯೂಟರ್ ಹಾಕೊಂಡು ಆನ್ ಮಾಡಿಬಿಟ್ಟು ನೀನು ಸರ್ಪದೋಷ ಇದೆ ಅಂತ ಹೇಳೋಂಥ ಅವಶ್ಯಕತೆ ನನಗಿಲ್ಲ. ಆ ತಾಯಿನೇ ತಿಳಿಸ್ಕೊಡ್ತಾಳೆ, ನೀನು ಸರ್ಪನ ಹೊಡೆದಿದೀಯಾ, ನಿನಗೆ ಸರ್ಪದೋಷ ಇದೆ, ಇದೇ ಥರ ಆಗಿದೆ, ಇಲ್ಲ ನಿಮ್ಮ ತಂದೆ ಐತ ಹೊಡೆದಿರೋದು, ಇಲ್ಲ ನೀನು ಹೊಡೆದಿರೋ ಅಂತ ನನಗೆ ಕರೆಕ್ಟಾಗಿ ಸೂಚನೆ ಕೊಡ್ತಕ್ಕಂಥ ತಾಯಿ ನಾಗಮ್ಮ ದೇವಿ. ಅಷ್ಟೊಂದು ಶಕ್ತಿಯುತವಾದಂಥ ತಾಯಿ ಇರೋದು. ಅದಕ್ಕೆ ಇನ್ನು ತುಂಬ ಹೇಳೋದು ನಾನು ಬೇಡ. ಸತ್ಯ ಇದ್ದರೆ, ನಂಬಿಕೆ ಇದ್ದರೆ ಇಲ್ಲಿ ಬರ್ತಾರೆ. ಯಾರನ್ನ ಕರ್ಸ್ಕೋಬೇಕೋ ಆ ತಾಯಿಗೆ ಬಿಟ್ಟಿದ್ದು ಕರ್ಸ್ಕೊಂತಾಳೆ. ಎಲ್ರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ಬಿಟ್ಟು ಶ್ರೀ ಭಗವತಿ ಭದ್ರಕಾಳಿ ಶ್ರೀ ನಾಗಮ್ಮ ದೇವಿ ಮಹಾಶಕ್ತಿ ಪೀಠ ವತಿಯಿಂದ ಇವತ್ತೆಲ್ಲರಿಗೂ ಆ ತಾಯಿ ಒಳ್ಳೆಯದು ಮಾಡಲಿ, ಅವ್ರ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಮಾಡಲಿ. ಅದೇ ರೀತಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ, ತಾಯಂದ್ರಿಗೆ, ತಂದೆ ತಾಯಿಗೆ, ಬಂಧು ಬಳಗದವ್ರಿಗೆ, ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದು ಮಾಡಲಿ, ಸುಭಿಕ್ಷವಾಗಿ ಈ ಒಂದು ಗ್ರಾಮವನ್ನು ಕಾಪಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಇವತ್ತು ಎಲ್ಲರ ಮುಂದೆ ನಾನು ಬೇಡಿಕೊಳ್ಳುತ್ತಾ ಈ ತಾಯಿ ಪಾದಾರವಿಂದಲೇ ನಾನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ತಾಯಿನೀಗ ಮೆರವಣಿಗೆ ಮುಖಾಂತರ ಎತ್ತೋಣ. ಯಾರಾದರೂ ಒಂದೆರಡು ಪ್ರಶ್ನೆ ಕೇಳ್ರಿ, ಆ ಪ್ರಶ್ನೆಗೆ ತಾಯಿನ ನಿಮ್ಗೆ ಉತ್ತರ ಕೊಡ್ತಾಳೆ. ಇದಂತೂ ಸತ್ಯ. ಜೈ ಭದ್ರಕಾಳಿ ದೇವಿ, ಜೈ ನಾಗಮ್ಮ ದೇವಿ. ಆ ಕಡೆ ಹೋಗ್ರ ಜನ, ಆ ಕಡೆ ಬಂದು ಹಂಗೆ ಬಂದು, ನೀವು ಹಂಗೆ ಬಂದು ಆ ಕಡೆ ನಿಂತ್ಕೊಟ್ರು, ಹಂಗೆ ಬಂದು. ತಾಯಿ ಯಾವ ಕಡೆ ನಿಮ್ಮನ್ನು ಹೇಳುತ್ತೋ ಆ ಕಡೆ ಲೂಸ್ ಬಿಡಿ, ಗಟ್ಟಿಯಾಗಿ. ಆಮೇಲೆ ಒಳಗಡೆ ಕೊಡ್ತೀನಿ, ಅದು ಸಂತೋಷ. ಅಲ್ಲಿಗೆ ಇಲ್ಲಿ ನೀವು ಬಂದಿದ್ಯಾ, ನಾನು ಇದ್ದೀನಿ ಅನ್ನೋದು ಒಂದು ಮುಂದೆ ಬಂದು ನನಗೆ ವಾಗ್ದಾನ ಕೊಟ್ಟಿದ್ಯಾ ಅಂತ ಅರ್ಥ. ಇನ್ನೂ ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತೀನಿ ಅನ್ನೋದಾದರೆ ಇನ್ನೊಂದು ಸರಿ ನಾನು ಬಲಗಡೆ ಉತ್ತರ ಕೊಟ್ಬಿಟ್ಟು ಬಂದಿರತಕ್ಕಂಥ ಪಾತ್ರ ಒಂದು ಇಬ್ಬರಾಳಿಗೆ ಒಂದು ವಾಗ್ದಾನ ಕೊಡಮ್ಮ.
ತಿಳ್ಕೊಂಡು ನೀನೇನು ಕೊಟ್ಟು ಅದನ್ನು ಬಿಡುಗಡೆ ಮಾಡುವಂಥ ದಾರಿ ಕೊಡಮ್ಮ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂತ ಇದ್ದಮ್ಮ ಆ ಹೆಣ್ಮಗಳ ಪರವಾಗಿ. ಏನಾದರೂ ಸರ್ಪದೋಷ ಇದೆಯಾ, ಮಕ್ಕಳು ತೊಂದರೆ ಆಗ್ತಾ ಇದ್ರೆ ಸರ್ಪದೋಷ ಇದ್ದರೆ ಉತ್ತರ ಕೊಡಮ್ಮ. ತೊಂದರೆ ಇದ್ದರೆ ನಾನು ನೀನೇ ಉತ್ತರ ಕೊಡಬೇಕು. ಈಗ ನಾನು ಸರ್ಪದೋಷದ ಕೇಳ್ತಾ ಇದ್ದೀನಿ. ಸರ್ಪದೋಷ ಏನಾದರೂ ಇದ್ದರೆ ಆ ಹೆಣ್ಮಗಳ ಸಂತಾನ ದೋಷಕ್ಕೆ ನನಗೆ ಬಲಗಡೆ ಉತ್ತರ ಕೊಡಮ್ಮ. ಏನಿಲ್ಲ ಅಂತಂದರೆ ನನಗೆ ಮುಂದೆ ಬಂದು ಆಶೀರ್ವಾದ ಮಾಡಿ ಹೆಣ್ಮಗಳಿಗೆ. ಸಂತಾನ ಕೊಡ್ತೀಯ ಅಂತ ಹೇಳಿದಮ್ಮ, ಅದೇ ಮಾತು ಪ್ರಕಾರ ಆಶೀರ್ವಾದ ಮಾಡಿದ್ಯಾ. ಆ ಮಗಳಿಗೆ ಸಂತಾನ ಕೊಡಬೇಕು, ಸಂತಾನ ಕೊಡ್ತೀಯ ಅಂತ ನಂಬಿದ್ದೇನಮ್ಮ. ನೋಡಮ್ಮ, ನೀನು ಸಂತಾನ ಭಾಗ್ಯ ಐತೆ, ಸಂತಾನ ಕೊಡ್ತಾಳೆ ಅಂತ ತಾಳೆ ಆಶೀರ್ವಾದ ಮಾಡವಳೆ ಅಂತ ಅಂದ್ಬಿಟ್ಟು ನಾವು ಬೇಜಾರ್ದಾಗ ಇರ್ಬೋದು. ನೀವು ಕೆಲವು ವಿಚಾರಗಳು ಪಾಲನೆ ಮಾಡಬೇಕು. ಏನಾರ ಬೇಕಾದ ಇಲ್ಲಿ ಬಂದ ತಾಯಿ ಹತ್ರ ಮಾತಾಡು, ತಿಳಿಸ್ಕೊಡ್ತಾಳೆ. ಒಳ್ಳೇದಾಗ್ತದೆ. ನೋಡ್ಬಾ ತಂದೆ ತಾಯಿ ಅಮ್ಮ, ಅವ್ರು ಯಾವುದೋ ಒಂದು ಸಂಕಲ್ಪ ಮಾಡ್ಕೊಂಡಿಲ್ಲ. ಏನಾದರೂ ತಂದೆ ತಾಯಿರೋ ದೊಡ್ಡವ್ರು ಏನಾದರೂ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ, ತಪ್ಪು ಕಾಣಿಕೆ ಕಟ್ತಾರ. ಅದನ್ನೆಲ್ಲ ಪರಿಹಾರ ಮಾಡಿ ಅವ್ರಿಗೆ ಸಂತಾನ ಭಾಗ್ಯ ಬೇಕಂತ ಕೇಳ್ತಾ ಇದ್ದಾರೆ ತಾಯಿ. ಅವನ ಸಂತಾನ ಕೊಡೋದಕ್ಕೆ ಉತ್ತರ ಕೊಡಮ್ಮ ಅಂತ ಕೇಳ್ತಾ ಇದ್ದೀನಿ.